ನೋಡಿ ಇವರೇ ಆಪರೇಷನ್ ಕಮಲ ಉದ್ಭವ ಆಗಿದೆ ಎಲ್ಲಿ ಇಡೀ ರಾಷ್ಟ್ರದಲ್ಲಿ ಇಲ್ಲೇ ತಾನೆ. ಯಾವತ್ತಾನ ಬಿ ಜೆ ಪಿಯವರು ಸ್ವಂತ ಬಲದಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರಾ? ಇತಿಹಾಸ ತೆಗೆದು ನೋಡಿ. ಯಾವಾಗಲೂ ಸರ್ಕಾರವನ್ನು ಶಾಸಕರನ್ನ ಖರೀದಿ ಮಾಡಿರೋದಲ್ವಾ? ಇದ್ರ ಇತಿಹಾಸ ಇದೆ. ಇದೇ ಇತಿಹಾಸವನ್ನು ಎಲ್ಲ ಕಡೆ ನಿಮ್ಮ ಮಹಾರಾಷ್ಟ್ರದಲ್ಲಿ ತೊಗೊಂಡೋದ್ರು, ಅಸ್ಸಾಂನಲ್ಲಿ ತೊಗೊಂಡೋದ್ರು, ಮಧ್ಯಪ್ರದೇಶದಲ್ಲಿ ತೊಗೊಂಡೋದ್ರು, ಗುಜರಾತ್ನಲ್ಲಿ ತೊಗೊಂಡೋದ್ರು. ಕರ್ನಾಟಕ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಫಾರ್ ಬಿ ಜೆ ಪಿ ಅಂದರೆ ಆಪರೇಷನ್ ಕಮಲ. ಸೊ ಆದ್ದರಿಂದ ಅವರು ನಿರಂತರವಾಗಿ ಪ್ರಯತ್ನ ಮಾಡ್ತಾನೇ ಇರ್ತಾರೆ. ಎಲ್ಲೆಲ್ಲಿ ಬಿ ಜೆ ಪಿ ರಾಜ್ಯ ಬಿ ಜೆ ಪಿ ವೀಕ್ ಇದೆ ಅಲ್ಲಿ CBI IT ED ಮಾಡ್ತಾರೆ ಫಸ್ಟು. ಅದು ವರ್ಕೌಟ್ ಆಗಿಲ್ಲ ಅಂದರೆ ಗವರ್ನರ್ ಕಚೇರಿ ಮಾಡ್ತಾರೆ. ಅದೆಲ್ಲನೂ ಕೂಡ ನೋಡಿದ್ದೀವಲ್ಲ, ಕೇರಳ, ತಮಿಳ್ನಾಡು, ಜಾರ್ಖಂಡ್, ಡೆಲ್ಲಿ, ಈಗ ಕರ್ನಾಟಕ. ಸೊ ಒಂದು ಕಡೆ ಶಾಸಕರನ್ನ ಸೆಳೆಯೋಕ್ಕೂ ಮಾಡ್ತಾರೆ, ಖರೀದಿ ಮಾಡೋಕ್ಕೂ ಮಾಡ್ತಾರೆ, IT ED ಹೆದರಿಕೆನೂ ಕೊಡ್ತಾರೆ, ಮತ್ತು ಗವರ್ನರ್ ಕಚೇರಿನೂ ದುರುಪಯೋಗ ಮಾಡ್ಕೊತಾರೆ. ಇದು ಸಾಕ್ಷಿ ಇದೆ, ಕರ್ನಾಟಕದ ಜನರು ಸಾಕ್ಷಿ ಇದ್ದಾರೆ ಇದಕ್ಕೆ. ಸೊ ಆದ್ದರಿಂದ ಅವರು 50 ಕೋಟಿ 100 ಕೋಟಿ ನಿಮ್ಗೆ 200 ಕೋಟಿ ಆಫರ್ ಮಾಡಿದ್ರು ಏನೂ ಆಶ್ಚರ್ಯ ಇಲ್ಲ. ಎಲೆಕ್ಟ್ರಲ್ ಬಾಂಡ್ಸ್ ಏನಕ್ಕೆ ಮಾಡಿರೋದು? ಅದಕ್ಕೆ ತಾನೇ ಮಾಡಿರೋದು. ಅದು ಸುಪ್ರೀಂ ಕೋರ್ಟ್ ಅವ್ರು ಚೀಮಾರಿ ಹಾಕಿದ್ರೆ ಮರ್ತೋಗ್ಬಿಟ್ಟಿದ್ದಾರಾ? ಇಷ್ಟೆಲ್ಲ ದುಡ್ಡು ಬರ್ತಾ ಇರೋದು ಹೇಗೆ ಸರ್ ಇವರಿಗೆ? ಅದಾನಿ ಅವರು ಕೂತ್ಕೊಂಡು ಮಹಾರಾಷ್ಟ್ರ ಸರ್ಕಾರನ ಬೀಳಿಸ್ತಾರೆ ಅಂದರೆ ಯಾವ ಮಟ್ಟಕ್ಕೆ ಬಿ ಜೆ ಪಿ ಹೋಗುತ್ತೆ ಅಂದ್ಬಿಟ್ಟು ಆಗಲೇ ಅದಕ್ಕೆ ದಾಖಲೆಗಳಿದೆ. ಸೊ ಆದ್ದರಿಂದ ಅವರು ಆಫರ್ ಮಾಡೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಅಂದರೆ ನಮ್ಮವ್ರು ಯಾರೂ ಹೋಗ್ತಾ ಇಲ್ಲ. ನೋಡಿ, ಭಾಳಷ್ಟು ಜನ ನಮ್ಮ ಸ್ನೇಹಿತರು ನಮ್ಮ ಜೊತೆ ಖಾಸಗಿಯಾಗಿ ಮಾತನಾಡಿದ್ದಾರೆ, ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಸರ್ ಅಂತ ಹೇಳಿದ್ದಾರೆ. ಆದರೆ ಯಾರು ಕೂಡ ಅವ್ರು ಆಗ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನಾವು ಹೇಳೋದು ಬಿಟ್ಬಿಡಿ ಸರ್, ಬಿ ಜೆ ಪಿಯವ್ರು ಹೇಳಿಲ್ಲ 1000 ಕೋಟಿ ರೆಡಿ ಆಗಿದೆ ಅಂದ್ಬಿಟ್ಟು. ಆ 1000 ಕೋಟಿ ಲೆಕ್ಕ ಎಲ್ಲಿಂದ ಬಂತು? ಯಾರಿಂದ ಬಂತು? ಆಮೇಲೆ ಯಾರು 1000 ಕೋಟಿ ಸಂಗ್ರಹಣೆ ಮಾಡಿದ್ದಾರೆ ಅವ್ರ ಮೇಲೆ ಮನಿ ಲಾಂಡ್ರಿಂಗ್ ಕೇಸ್ ಇದೆಯಾ ಇಲ್ಲ ಹೇಳಿಬಿಡಿ. ಮತ್ತು ನಿನ್ನೆ ಮೊನ್ನೆ ಎಲ್ಲ ಏನು ಹೇಳ್ತಾ ಇದ್ದಾರೆ? ಅವ್ರ ತಂದೆ ಥರನೇ ಲೂಟಿ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ನಾವು ಸರ್ ಹೇಳ್ತಾ ಇರೋದು ಇದೆಲ್ಲ ಬಿ ಜೆ ಪಿಯವ್ರು ತಾನೇ ಹೇಳ್ತಾ ಇರೋದು. ಫಸ್ಟು ಬಿ ಜೆ ಪಿಯವ್ರ ಹತ್ರ ಸ್ಪಷ್ಟೀಕರಣ ತಗೊಳ್ಳಿ. 1000 ಕೋಟಿ ಬಂದಿದ್ದು ಹೇಗೆ, ಎಲ್ಲಿಟ್ಟಿದ್ದಾರೆ, ಯಾರು ಕೊಟ್ಟಿದ್ದಾರೆ, ಆ ದುಡ್ಡು ಅದಾನಿ ಅವ್ರದ, ಇವ್ರು ಲಾಸ್ಟ್ ಟೈಮು ಕೋವಿಡ್ನಲ್ಲಿ ಹೊಡೆದಂಥ ದುಡ್ಡ, 40% ಸಿಕ್ಕಿದಂಥ ದುಡ್ಡ, ಛೋಟಾ ಸಿಗ್ನೇಚರ್ ಹೊಡೆದ್ಬಿಟ್ಟು ಸಿಕ್ತಂಥ ದುಡ್ಡ, ಅದು ಫಸ್ಟ್ ಅವ್ರಿಗೆ ಕೇಳಿ. ಅವ್ರು ಸ್ಪಷ್ಟೀಕರಣ ಕೊಟ್ಟಾದ್ಮೇಲೆ ನಾವು ಮಾತಾಡ್ತೀವಿ. ಈಗ ಒಳ ಮೀಸಲಾತಿ ಸಂಬಂಧ ಆಯೋಗ ರಚನೆ ಕೇವಲ ಕಾಲಹರಣ ಮಾಡೋದಕ್ಕೆ ಅಂತೇಳಿ ಮಹಾರಾಜ ಚೆನ್ನಯ್ಯ ಸ್ವಾಮೀಜಿ ನೋಡಿ, ಸ್ವಾಮೀಜಿ ಅವರು ಯಾವ ಸಂದರ್ಭದಲ್ಲಿ ಅದು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ನಾವು ಭಾಳ ಸ್ಪಷ್ಟವಾಗಿ ಯಾವುದೇ ಅಂಕಿಅಂಶಗಳನ್ನು ನಾವು ಇಂಟರ್ನಲ್ ರಿಸರ್ವೇಷನಿಗೆ ಕೊಡಬೇಕಾದಾಗ ಅದು ಕೋರ್ಟ್ನಲ್ಲೂ ಕೂಡ ನಿಲ್ಲಬೇಕಲ್ಲ. ಈಗ ನಾನು ಯಾವುದೋ ಒಂದು ಸರ್ವೆ ಮಾಡಿಬಿಟ್ಟು ಆ ಸರ್ವೇನೇ ಸರಿ ಅಂತ ನಾನು ಹೇಳೋಕ್ಕಾಗಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಏನಿದೆ, ಎಂಪೆರಿಕಲ್ ಡೇಟಾ. ವಾಟ್ ಈಸ್ ದ ಡೆಫಿನಿಷನ್ ಆಫ್ ಎಂಪೆರಿಕಲ್ ಡೇಟಾ? ಸೆನ್ಸಸ್ ಅಂತ ನಾವು ಭಾವಿಸ್ತಾ ಇದ್ದೀವಿ. ಅದಕ್ಕೆ ತಾನೇ ಇದು ಸಮಿತಿ ರಚನೆ ಮಾಡಿರೋದು. ನಾವು ಯಾವುದೋ ಒಂದು ಅಂಕಿಅಂಶ ಕೊಟ್ಬಿಟ್ಟು ನಾವು ಹೋಗಿದ್ರೆ ನಾಳೆ ಕೋರ್ಟ್ನಲ್ಲಿ ತಡೆ ಆಜ್ಞೆ ಸಿಕ್ಕಿದ್ರೆ ಮತ್ತೆ ನಾವೇ ಬಯಸ್ಕೋಬೇಕು. ನಾವು ಒಂದು ಜವಾಬ್ದಾರಿಯುತ ಸರ್ಕಾರ ನಡೆಸ್ತಾ ಇದ್ದೀವಿ. ಆಮೇಲೆ ಇಂಟರ್ನಲ್ ರಿಸರ್ವೇಷನ್ ನಮ್ಮ ಪ್ರಣಾಳಿಕೆನಲ್ಲಿದೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಆಂತರಿಕವಾಗಿ ಗೊಂದಲ ಇಲ್ಲ. ಸೊ ನಾವು ನ್ಯಾಯ ಕೊಡಿಸ್ಬೇಕು ಎಲ್ಲ ಸಮುದಾಯಗಳಿಗಂತ ಅದು ಮಾಡಿರೋದು. ಈಗ ಅದನ್ನೂ ಮಾಡಬೇಡ ಅಂತ ಹೇಳಿದ್ರೆ ಬೇರೆ ದಾರಿ ಅವ್ರು ತೋರಿಸ್ಬಿಡ್ಲಿ ಯಾರಾನ. ಅವರು ಹಿಂಗೆ ಮಾಡಿದ್ರೆ ಇದನ್ನು ಕಾನೂನಾತ್ಮಕವಾಗಿ ಒಪ್ಪುವುದು, ಸಂವಿಧಾನಿಕವಾಗಿ ಒಪ್ಪುವುದು, ಇದಕ್ಕೆ ಯಾವುದೇ ರೀತಿಯಾದಂಥ ತಡೆಯಾಜ್ಞೆ ಸಿಗೋದಿಲ್ಲ ಹೈಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟ್ನಲ್ಲಿ ಅಂತ ಹೇಳಿದ್ರೆ ಅದನ್ನು ಮಾಡ್ಲಿಕ್ಕೆ ತಯಾರಿದ್ದೇವೆ ನಾವು. ಎಡಗೈ ಸಮುದಾಯದವ್ರಿಗೆ ಲೆಕ್ಕಕ್ಕಿಲ್ಲ ಖಾತೆಗಳನ್ನ ಕೊಟ್ಟಿದ್ದಾರೆ, ಮುನಿಯಪ್ಪ ಅವ್ರನ್ನ CM ಮಾಡಿ ಅಂತ ಕೂಡ ಹೇಳಿದ್ದಾರೆ ಸ್ವಾಮೀಜಿ. ಈಗ ನಿಮ್ಮ ಸ್ವಾಮೀಜಿ ನಿಮ್ಗೆ ಮಾಡಂತಾರೆ, ನಮ್ಮ ಸ್ವಾಮೀಜಿ ನಮ್ಗೆ ಮಾಡಂತಾರಪ್ಪ. ಅಲ್ಟಿಮೇಟ್ಲಿ CLP ಡಿಸೈಡ್ ಮಾಡೋದು ಹೈಕಮಾಂಡ್. ನಾನು ಹೇಳ್ತಾ ಇದ್ದೀನಲ್ಲ ಸರ್, ನಮ್ಮ ಸ್ವಾಮೀಜಿಗಳು ಯಾರು ಇಲ್ಲ, ನಿಮ್ಮ ಸ್ವಾಮೀಜಿಗಳಿದ್ರೆ ನಿಮ್ಮ ಹೆಸರು ಹೇಳ್ತಾರಲ್ಲ. ನೋಡಿ, ಸ್ವಾಮೀಜಿಗಳಿರ್ಬೋದು, ಮಠಾಧೀಶ್ವರಗಳಿರ್ಬೋದು, ಅವರೆಲ್ಲರೂ ಸಮಾಜಕ್ಕೆ ದಾರಿದೀಪ. ಆಧ್ಯಾತ್ಮಿಕವಾಗಿ ನಮಗೆ ಮನಃಶಾಂತಿ ಸಿಗುವಂತೆ ಅವ್ರ ಹತ್ರ ನಾವು ಯಾವಾಗಲೂ ನಾವು ನೋಡ್ತೀವಿ. ಕನ್ಸಲ್ಟೇಷನ್ ನಾವು ಮಾಡ್ತೀವಿ, ಸಾಮಾಜಿಕವಾಗೂ ಮಾಡ್ತೀವಿ, ಕೆಲಸವರಿಗೆ ಧಾರ್ಮಿಕವಾಗೂ ಮಾಡ್ತೀವಿ. ಹಾಗಂತ ಅವ್ರ ಸಲಹೆಗಳನ್ನು ಪಡಿತಿದ್ದೀವಲ್ಲ. ನೀತಿ ಮಾಡಬೇಕಾದ್ರೆ, ಯೋಜನೆ ಮಾಡಬೇಕಾದ್ರೆ ತಗೋತಾ ಇದ್ದೀವಿ ಸಲಹೆಗಳು, ಇಲ್ಲ ಅಂತಿಲ್ಲ. ಆದರೆ ನಮ್ಮ ಮೇಲೆ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇರ್ತದೆ, ನಮ್ಮ ಮೇಲೆ ಒಂದು ವಿಶ್ವಾಸ ಇರ್ತದೆ, ಅವರು ವ್ಯಕ್ತಪಡಿಸ್ತಾರೆ, ಅದರಲ್ಲಿ ತಪ್ಪೇನಿದೆ. 40% ಆರೋಪ ನಿರಾಧಾರ ಇದ್ದಿದ್ರೆ ಯಾಕೆ 7 ಜನ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರೆ ಅವತ್ತು? ಇದು PCA ಆ್ಯಕ್ಟ್ ಪ್ರಕಾರ ಯಡಿಯೂರಪ್ಪ ಅವ್ರ ಮೇಲೆ ಮತ್ತು ಶ್ರೀರಾಮುಲು ಅವ್ರ ಮೇಲೆ ಸೆಕ್ಷನ್ 9 ಮತ್ತು ಸೆಕ್ಷನ್ 11 ಹಾಕಬೇಕು ಅಂತ ಪ್ರೂವ್ ಆಗಿದೆ ಅಲ್ಲ ಜಸ್ಟಿಸ್ ಕುನ್ನೋ ಸಮಿತಿನಲ್ಲಿ.
ನಿರಾಧಾರ ಆಗಿದ್ರೆ ಮತ್ತೆ ಯಾಕೆ ಇವ್ರು ಬಂದು ಡಿಫೆಂಡ್ ಮಾಡಿಕೊಂಡ್ರು? ಇದು 333 ರೂಪಾಯಿ ಸಿಗುವಂಥ PPE ಕಿಟ್ಟು 2117 ರೂಪಾಯಿಗೆ ಚೈನಾಯಿಂದ ತರದ ಅಗತ್ಯ ಯಾಕಿತ್ತು? ಅದಕ್ಕೆ ಉತ್ತರ ಕೊಟ್ಟರೆ ಸರ್ ಅದು ಅದೇ ಅಲ್ವಾ 40% ಅಲ್ಲ 400% ಸರ್ಕಾರ ಅದು. 300 ರುಪೀಸಲ್ಲಿ 2000 ರುಪೀಸಲ್ಲಿ ನಾಚಿಕೆ ಬರಲ್ವಾ ಇವರಿಗೆ ಸಮರ್ಥನೆ ಮಾಡ್ಕೊಳ್ಳೋಕ್ಕೆ? ಯಾವುದೋ ಒಂದು ಕೇಸ್ನಲ್ಲಿ ಸಾಕ್ಷಿ ಇಲ್ಲ, ಯಾರು ಸಾಕ್ಷಿ ಕೊಡಬೇಕಾಗಿರೋ ಅವ್ರು ನಿಧನರಾಗಿದ್ದಾರೆ. ಬಹುಶಃ ಅದಕ್ಕಿರ್ಬೋದು. ಆ ಲೋಕಾಯುಕ್ತ ರಿಪೋರ್ಟ್ ನಾವು ನೋಡಿಲ್ಲ, ಸಮಿತಿಗಳು ಕೂತಿದೆಯಲ್ಲ, ಇವ್ರಿಗೆ ಯಾಕೆ ಇಷ್ಟು ಅವಸರ ಜೈಲಿಗೆ ಹೋಗೋಕ್ಕೆ? ಅಷ್ಟೇ ಅವಸರ ಇದ್ರೆ ಬೇಕಾದ್ರೆ ವಿ ವಿಲ್ ಎಕ್ಸ್ಪೆಡೈಟ್. ಅದಕ್ಕೆ ಸಬ್ ಕಮಿಟಿ ಕೂಡಿಸಿರೋದಲ್ಲ. ಸಬ್ ಕಮಿಟಿ ಕೂಡಿಸಿದಾದ್ಮೇಲೆ ತಾನೇ ಇದೆಲ್ಲ ಹೊರಗಡೆ ಬಂದಿದ್ದು. ಖಂಡಿತವಾಗೂ BJP ಅವ್ರ ಏನು ಮನಸ್ಸಿನಲ್ಲಿ ಏನಿದೆ, ಕೆಲವು ಜನ ಏನು ಈಗ 2 ತುಕಡಿ ಆಗಿದೆ ಅಲ್ಲ BJPನಲ್ಲಿ, ಒಬ್ರು ಹೇಳ್ತಾ ಇದ್ದಾರೆ ಖಂಡಿತವಾಗೂ ಇದಕ್ಕೆ ನ್ಯಾಯ ಕೊಡಿಸ್ಬೇಕು, ಒಬ್ರಿಗೆ ಜೈಲಿಗೆ ಕಳಿಸ್ಬೇಕು ಅಂತ ಅದಾಗ್ತದೆ. ಯಾಕೆ ವರಿ ಮಾಡ್ತಾರೆ? ಆದರೆ ನಾವು ಸರ್ಕಾರ ಇದೆ ಅಂದ್ಬಿಟ್ಟು ನಾವು ಯಾರ ಮೇಲೂ ದಬ್ಬಾಳಿಕೆ ಮಾಡೋಕ್ಕೆ ಹೋಗಲ್ಲ. ಏನಿದ್ರು ಕಾನೂನಾತ್ಮಕವಾಗಿ ಆಸ್ ಪರ್ ಲಾ ವಿ ವಿಲ್ ಡೀಲ್ ವಿತ್ ದೆಮ್. ಯಾವಾಗ ರಚನೆ ಆಗ್ಬೋದು? ಯಾವುದಕ್ಕೆ? ಕ್ಯಾಬಿನೆಟ್ ಡಿಸಿಷನ್ ಆಗಿದೆಯಲ್ಲ, ಅದು ರಚನೆ ಆಗ್ತಾ ಇದೆಯಲ್ಲ. ಎಲ್ಲದಕ್ಕೂ ನಾವು ಮಾಡ್ತಾ ಇದ್ದೀವಿ ಬೇಸ್ಡ್ ಆನ್ ಇದು. ಈಗಾಗಲೇ ಮೊನ್ನೆ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ಅದು ಒಳ್ಳೆ ಅಧಿಕಾರಿ ನೋಡ್ಕೊಂಡು ಗೃಹ ಸಚಿವರು ಮುಖ್ಯಮಂತ್ರಿಗಳು ಡಿಸಿಷನ್ ತಗೋತಾರೆ. ನಾನು ಹೇಳ್ದಂಗೆ ಅವಸರ ಯಾಕೆ? ಏನಿದ್ರು ಬೈ ಲಾ ಮಾಡೋಣ. BPL ಕಾರ್ಡ್ ಮಾನದಂಡಗಳು ಯಾರು ತೀರ್ಮಾನ ಮಾಡ್ತಾರೆ? ರಾಜ್ಯ ಸರ್ಕಾರನ ಕೇಂದ್ರ ಸರ್ಕಾರನ? ಕೇಂದ್ರ ಸರ್ಕಾರ ತಾನೇ. ಕೇಂದ್ರ ಸರ್ಕಾರದ ಮಾನದಂಡದ ಪ್ರಕಾರ ಯಾರು ಅರ್ಹರಿದ್ದಾರೆ ಅಷ್ಟನ್ನ ಮಾಡ್ತಾ ಇರೋದು. ಎಷ್ಟೊಂದು ಸರಿ ನೀವೇ ಹೇಳ್ತಾ ಇದ್ದೀರಾ ಪೋಳಾಗ್ತಾ ಇದೆ ಮನಿ ಎಲ್ಲ ದುಡ್ಡೆಲ್ಲ ಅಂದ್ಬಿಟ್ಟು. ಆದ್ದರಿಂದ ಯಾರು ಬಡವರ ದುಡ್ಡು ಬಡವರಿಗೆ ಹೋಗಬೇಕು, ಬಡವರ ಯೋಜನೆ ಬಡವರಿಗೆ ಹೋಗಬೇಕು ಅಂತ ಅಷ್ಟೇ ನಾವು ಮಾಡ್ತಾ ಇರೋದು. ಈ ಮಾನದಂಡಗಳೇನಾದರೂ ಚೇಂಜ್ ಮಾಡಬೇಕು, ಬದಲಾವಣೆ ಮಾಡಬೇಕು ಅಂದರೆ ಮೋದಿ ಅವ್ರು ಮಾಡಲಿ, ನಾವು ಮಾಡ್ತೀವಿ. ಅವ್ರು ಏನು ಕೊಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್, ಅದನ್ನು ನಾವು ಅಳವಡಿಸ್ಕೊತೀವಿ ನಾವು ಇದರಲ್ಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.